ಗ್ಯಾರಂಟಿ ಗ್ಯಾರಂಟಿ ಅಂತ ಕಾಂಗ್ರೆಸ್ ಗದ್ದುಗೆ ಹಿಡಿದಿತ್ತು. ಆದರೆ ಇದೀಗ ಖಜಾನೆ ಖಾಲಿ ಆಗ್ತಾ ಇದ್ದಂತೆ ಪ್ರಮುಖ ರಸ್ತೆಗಳನ್ನೇ ಮಾರಾಟಕ್ಕೆ ಇಟ್ಟಿದೆ. ಇದಕ್ಕೆ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಮಾರಾಟಕ್ಕಿಟ್ಟ ಸರ್ಕಾರ. ರಾಜ್ಯ ರಾಜಕೀಯದಲ್ಲಿ ಖಾಸಗೀಕರಣ ಸಮರ. ಗ್ಯಾರಂಟಿ ಸರ್ಕಾರ. ಚುನಾವಣೆಗೂ ಮುನ್ನ ಮಹದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಅಂತ ಡೈಲಾಗ್ ಹೊಡೆದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದು. ಆದರೆ ಇದೀಗ ಸಿದ್ದರಾಮಯ್ಯನ ಹುಂಡಿ ಖಾಲಿ ಖಾಲಿಯಾಗ್ತಿದೆ. ಒಂದೆಡೆ ಅನುದಾನಗಳಿಗೆ ಬ್ರೇಕ್ ಹಾಕಿದ್ರೆ ಇನ್ನೊಂದೆಡೆ ರಸ್ತೆ ಗುಂಡಿಗೆ ಬಿದ್ದು ಜನರು ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಈ ಬೆನ್ನಲ್ಲೇ ಸರ್ಕಾರ ರಸ್ತೆಗಳನ್ನ ಖಾಸಗೀಕರಣಕ್ಕೆ ಮುಂದಾಗಿದೆ. ಯುವಕ ಯುವತಿಯರ ಹಾಟ್ಸ್ಪಾಟ್ ಪಬ್ಗಳ ಸಾಮ್ರಾಜ್ಯವಾದ ಐಟಿ ಸಿಟಿಯ ಎಂಜಿ ರೋಡ್, ಬ್ರಿಗೇಡ್ ರಸ್ತೆ ಖಾಸಗೀಕರಣಕ್ಕೆ ಮುಂದಾಗಿದೆ. ಈ ಮೂಲಕ ರಸ್ತೆಗಳ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೆಯುತ್ತಿದೆ. ಕರ್ನಾಟಕವನ್ನೇ ಸರ್ಕಾರ ಖಾಸಗಿಯವರ ಸ್ವತ್ತಾಗಿಸುತ್ತಿದೆ. ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಯಾತನ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡಿದ್ದೆ ಖಾಸಗೀಕರಣಕ್ಕಾಗಿ. ನೋಡಿ, ಹಿಂದೆ ನಾನು ನಮ್ಮ ಉಪೇಂದ್ರ ಅವರೊಂದು ಸಿನಿಮಾ ನೋಡಿದ್ದೆ. ನಾನು ಆ ಸಿನಿಮಾದಲ್ಲಿ ಅವರು ಇಡೀ ರಸ್ತೆಗಳನ್ನ ಎಲ್ಲವನ್ನೂ ಕೂಡ ಬರ್ಕೊಟ್ಬಿಡ್ತೀನಿ, ಪ್ರೈವೇಟೈಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರ ಹತ್ರ ಬಂದು ಯಾಕೆ ಅಂತ ಕೇಳಿದ್ರೆ ನನ್ನ ರಸ್ತೆ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ. ಅಂದ್ರೆ ಈ ಒಂದು ಐಡಿಯಾ ಎಲ್ಲೋ ನಮ್ಮ ರಾಜ್ಯ ಸರ್ಕಾರಕ್ಕೆ ಕ್ಲಿಕ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇದು ಸರಿಯಲ್ಲ. ಸರ್ಕಾರದ ಖಜಾನೆ ಖಾಲಿ ಖಾಲಿಯಾಗ್ತಿದ್ದಂತೆ ರಸ್ತೆಗಳನ್ನ ಖಾಸಗೀಕರಣಕ್ಕೆ ಮುಂದಾಗಿರೋದು ದುರಂತವೇ ಸರಿ. 2 ರಸ್ತೆಯನ್ನ ನಿರ್ವಹಣೆ ಮಾಡಲು ಆಗದಿದ್ದವರು ಸರ್ಕಾರ ನಡೆಸ್ತಾರ? ಇಷ್ಟೇ ಅಲ್ಲದೆ ಇನ್ನು ಅದೇನೇನ್ ಮಾಡಿಕೊಳ್ತಾರೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ಗ್ಯಾರಂಟಿ ಅಂತ ಕಾಂಗ್ರೆಸ್ ಗದ್ದುಗೆ ಹಿಡಿದಿತ್ತು. ಆದರೆ ಇದೀಗ ಖಜಾನೆ ಖಾಲಿ ಆಗ್ತಾ ಇದ್ದಂತೆ ಪ್ರಮುಖ ರಸ್ತೆಗಳನ್ನೇ ಮಾರಾಟಕ್ಕೆ ಇಟ್ಟಿದೆ. ಇದಕ್ಕೆ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಮಾರಾಟಕ್ಕಿಟ್ಟ ಸರ್ಕಾರ. ರಾಜ್ಯ ರಾಜಕೀಯದಲ್ಲಿ ಖಾಸಗೀಕರಣ ಸಮರ. ಗ್ಯಾರಂಟಿ ಸರ್ಕಾರ. ಚುನಾವಣೆಗೂ ಮುನ್ನ ಮಹದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಅಂತ ಡೈಲಾಗ್ ಹೊಡೆದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದು. ಆದರೆ ಇದೀಗ ಸಿದ್ದರಾಮಯ್ಯನ ಹುಂಡಿ ಖಾಲಿ ಖಾಲಿಯಾಗ್ತಿದೆ. ಒಂದೆಡೆ ಅನುದಾನಗಳಿಗೆ ಬ್ರೇಕ್ ಹಾಕಿದ್ರೆ ಇನ್ನೊಂದೆಡೆ ರಸ್ತೆ ಗುಂಡಿಗೆ ಬಿದ್ದು ಜನರು ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಈ ಬೆನ್ನಲ್ಲೇ ಸರ್ಕಾರ ರಸ್ತೆಗಳನ್ನ ಖಾಸಗೀಕರಣಕ್ಕೆ ಮುಂದಾಗಿದೆ. ಯುವಕ ಯುವತಿಯರ ಹಾಟ್ಸ್ಪಾಟ್ ಪಬ್ಗಳ ಸಾಮ್ರಾಜ್ಯವಾದ ಐಟಿ ಸಿಟಿಯ ಎಂಜಿ ರೋಡ್, ಬ್ರಿಗೇಡ್ ರಸ್ತೆ ಖಾಸಗೀಕರಣಕ್ಕೆ ಮುಂದಾಗಿದೆ. ಈ ಮೂಲಕ ರಸ್ತೆಗಳ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೆಯುತ್ತಿದೆ. ಕರ್ನಾಟಕವನ್ನೇ ಸರ್ಕಾರ ಖಾಸಗಿಯವರ ಸ್ವತ್ತಾಗಿಸುತ್ತಿದೆ. ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಯಾತನ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡಿದ್ದೆ
ಖಾಸಗೀಕರಣಕ್ಕಾಗಿ. ನೋಡಿ, ಹಿಂದೆ ನಾನು ನಮ್ಮ ಉಪೇಂದ್ರ ಅವರೊಂದು ಸಿನಿಮಾ ನೋಡಿದ್ದೆ ನಾನು. ಆ ಸಿನಿಮಾದಲ್ಲಿ ಅವರು ಇಡೀ ರಸ್ತೆಗಳನ್ನ ಎಲ್ಲವನ್ನೂ ಕೂಡ ಬರ್ಕೊಟ್ಬಿಡ್ತೀನಿ, ಪ್ರೈವೇಟೈಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರ ಹತ್ರ ಬಂದು ಯಾಕೆ ಅಂತ ಕೇಳಿದ್ರೆ ನನ್ನ ರಸ್ತೆ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ. ಅಂದ್ರೆ ಈ ಒಂದು ಐಡಿಯಾ ಎಲ್ಲೋ ನಮ್ಮ ರಾಜ್ಯ ಸರ್ಕಾರಕ್ಕೆ ಕ್ಲಿಕ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇದು ಸರಿಯಲ್ಲ. ಸರ್ಕಾರದ ಖಜಾನೆ ಖಾಲಿಯಾಗ್ತಿದ್ದಂತೆ ರಸ್ತೆಗಳನ್ನ ಖಾಸಗೀಕರಣಕ್ಕೆ ಮುಂದಾಗಿರೋದು ದುರಂತವೇ ಸರಿ. 2 ರಸ್ತೆಯನ್ನ ನಿರ್ವಹಣೆ ಮಾಡಲು ಆಗದಿದ್ದವರು ಸರ್ಕಾರ ನಡೆಸ್ತಾರ? ಇಷ್ಟೇ ಅಲ್ಲದೆ ಇನ್ನು ಅದೇನೇನ್ ಮಾರಿಕೊಳ್ತಾರೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ಅಂತ ಕಾಂಗ್ರೆಸ್ ಗದ್ದುಗೆ ಹಿಡಿದಿತ್ತು. ಆದರೆ ಇದೀಗ ಖಜಾನೆ ಖಾಲಿಯಾಗ್ತಾ ಇದ್ದಂತೆ ಪ್ರಮುಖ ರಸ್ತೆಗಳನ್ನೇ ಮಾರಾಟಕ್ಕೆ ಇಟ್ಟಿದೆ. ಇದಕ್ಕೆ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಮಾರಾಟಕ್ಕಿಟ್ಟ ಸರ್ಕಾರ. ರಾಜ್ಯ ರಾಜಕೀಯದಲ್ಲಿ ಖಾಸಗೀಕರಣ ಸಮರ. ಗ್ಯಾರಂಟಿ ಸರ್ಕಾರ. ಚುನಾವಣೆಗೂ ಮುನ್ನ ಮಹದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಅಂತ ಡೈಲಾಗ್ ಹೊಡೆದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದು. ಆದರೆ ಇದೀಗ ಸಿದ್ದರಾಮಯ್ಯನ ಹುಂಡಿ ಖಾಲಿಯಾಗ್ತಿದೆ. ಒಂದೆಡೆ ಅನುದಾನಗಳಿಗೆ ಬ್ರೇಕ್ ಹಾಕಿದ್ರೆ ಇನ್ನೊಂದೆಡೆ ರಸ್ತೆ ಗುಂಡಿಗೆ ಬಿದ್ದು ಜನರು ಜೀವವನ್ನ ಕಳೆದುಕೊಳ್ತಿದ್ದಾರೆ. ಈ ಬೆನ್ನಲ್ಲೇ ಸರ್ಕಾರ ರಸ್ತೆಗಳನ್ನ ಖಾಸಗೀಕರಣಕ್ಕೆ ಮುಂದಾಗಿದೆ. ಯುವಕ ಯುವತಿಯರ ಹಾಟ್ಸ್ಪಾಟ್ ಪಬ್ಗಳ ಸಾಮ್ರಾಜ್ಯವಾದ ಐಟಿ ಸಿಟಿಯ ಎಂಜಿ ರೋಡ್, ಬ್ರಿಗೇಡ್ ರಸ್ತೆ ಖಾಸಗೀಕರಣಕ್ಕೆ ಮುಂದಾಗಿದೆ. ಈ ಮೂಲಕ ರಸ್ತೆಗಳ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೆಯುತ್ತಿದೆ. ಕರ್ನಾಟಕವನ್ನೇ ಸರ್ಕಾರ ಖಾಸಗಿಯವರ ಸ್ವತ್ತಾಗಿಸುತ್ತಿದೆ. ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡಿದ್ದೆ ಖಾಸಗೀಕರಣಕ್ಕಾಗಿ. ನೋಡಿ, ಹಿಂದೆ ನಾನು ನಮ್ಮ ಉಪೇಂದ್ರ ಅವರೊಂದು ಸಿನಿಮಾ ನೋಡಿದ್ದೆ ನಾನು. ಆ ಸಿನಿಮಾದಲ್ಲಿ ಅವರು ಇಡೀ ರಸ್ತೆಗಳನ್ನ ಎಲ್ಲವನ್ನೂ ಕೂಡ ಬರ್ಕೊಟ್ಬಿಡ್ತೀನಿ, ಪ್ರೈವೇಟೈಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರ ಹತ್ರ ಬಂದು ಯಾಕೆ ಅಂತ ಕೇಳಿದ್ರೆ ನನ್ನ ರಸ್ತೆ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ. ಅಂದ್ರೆ ಈ ಒಂದು ಐಡಿಯಾ ಎಲ್ಲೋ ನಮ್ಮ ರಾಜ್ಯ ಸರ್ಕಾರಕ್ಕೆ ಕ್ಲಿಕ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇದು ಸರಿಯಲ್ಲ. ಸರ್ಕಾರದ ಖಜಾನೆ ಖಾಲಿಯಾಗ್ತಿದ್ದಂತೆ ರಸ್ತೆಗಳನ್ನ ಖಾಸಗೀಕರಣಕ್ಕೆ ಮುಂದಾಗಿರೋದು ದುರಂತವೇ ಸರಿ. 2 ರಸ್ತೆಯನ್ನ ನಿರ್ವಹಣೆ ಮಾಡಲು ಆಗದಿದ್ದವರು ಸರ್ಕಾರ ನಡೆಸ್ತಾರ? ಇಷ್ಟೇ ಅಲ್ಲದೆ ಇನ್ನು ಅದೇನೇನ್ ಮಾರಿಕೊಳ್ತಾರೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.